ಅವನಾವ ಹಿರಿಯವನು ಎಂದು ಈಗ ಜರಿದೆಯಲ್ಲ, ಅವನೇ ಆ ರವಿಸುತನೇ, ಆ ಛಾಯಾ ಗರ್ಭಸಂಭೂತನಾಗಿ ಅವತರಿಸಿರುವ ಶನಿಶ್ಚರ. ಮಹಾರಾಜ ಗೆದ್ದ. ದೇವ ಶನಿರಾಜ, ನೀನು ಯಾರು ಎಂಬುದನ್ನು ನಾನು ಬಲ್ಲೆ ಸ್ವಾಮಿ. ನೀನು ಮುರಿದರೆ ಯಾರೊಬ್ಬರು ಉಳಿಯಲಾರೆಂಬುದನ್ನು ನಾನು ಬಲ್ಲೆ. ಆದರೆ ಸಿಂಹಾಸನದ ಮೇಲೆ ಕುಳಿತು ನ್ಯಾಯವನ್ನೇ ಹೇಳಬೇಕಾದ ಈ ವಿಕ್ರಮಾದಿತ್ಯ, ತಂದೆ ತಾಯಿ ಗುರು ದೈವವನ್ನು ಲೆಕ್ಕಿಸದೆ ಎಲ್ಲರನ್ನೂ ಕಾಡುವನೊಬ್ಬ ದೇವರೇ ಎಂದು ನಿನ್ನನ್ನು ಜರಿದದ್ದು ನಿಜ. ಆದರೆ ಅದನ್ನು ಅಪರಾಧವೆಂದು ಭಾವಿಸುತ್ತಿರುವೆಯಾ? ಶನಿರಾಜ ಹೇಳಿದ, ಅರಸ, ಸತ್ಯಸಂಧನು, ನಿಷ್ಠಾವಂತನು, ಧರ್ಮಿಷ್ಠನೂ ಆಗಿರತಕ್ಕಂಥ ನಿನಗೆ ಈ ಭಾವನೆ ನಿನ್ನ ಮನದೊಳಗೆ ಮೂಡಬೇಕಾದರೆ ಕಾರಣವೇನು ಬಲ್ಲೆಯಾ? ನಿನ್ನ ಗ್ರಹಗತಿಗಳಲ್ಲಿ ನಾನು ಪ್ರವೇಶ ಮಾಡಿ 7 ವರ್ಷಗಳ ಕಾಲ ನಿನ್ನನ್ನು ಕಾಡಬೇಕಾಗಿದೆ. ಆದ್ದರಿಂದಲೇ ಈ ಕಾರ್ಯ ಬಂದಿದೆ. ವಿಕ್ರಮ ಕೇಳಿದ, 7 ವರ್ಷಗಳ ಕಾಲ? ಅಯ್ಯ ಮಹಾನುಭಾವ, ನೀನು ನಿನ್ನ ಪ್ರಭಾವವನ್ನು ನನ್ನ ಮೇಲೆ ಬೀರಿದೆಯಾದರೆ ಸಾಮಾನ್ಯನಾದ ನಾನು ಬಾಳುವುದಾದರೂ ಕಷ್ಟ. ನೀನೇ ನನ್ನನ್ನು ಸಂರಕ್ಷಣೆ ಮಾಡಬೇಕು. ಶನಿರಾಜ ಹೇಳಿದ, ಅಯ್ಯ, ಗ್ರಹಚಾರ ಕಾಲ ಪ್ರಾಪ್ತವಾಗುವುದನ್ನು ಯಾರೂ ತಪ್ಪಿಸಲಾರರು. ಹರೀಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತಾರೇಕಾ ಪರಮೇಷ್ಟಿ ನ ಶಕ್ಯತೆ. ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆದರೂ ಸಹ ನಿಷ್ಠಾವಂತನು, ಸತ್ಯವಂತನು, ಧರ್ಮಿಷ್ಠನು, ಜಗನ್ಮಾತೆಯಾದ